ಗ್ರಾಮ ಪಂಚಾಯತ್ ಕಟ್ಟಡ ನಿರ್ಮಾಣದ ಹೆಸರಿನಲ್ಲಿ ಸುಮಾರು 8 ಲಕ್ಷ ರೂಪಾಯಿ ಗೋಲ್ಮಾಲ್ ನಡೆದಿದೆ ಎಂಬ ಆರೋಪ ಕೇಳಿಬಂದಿದೆ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ತುಬಲ್ಗುಂಡಿ ಗ್ರಾಮ ಪಂಚಾಯತ್ನಲ್ಲಿ 2024 ಹಾಗೂ 25ನೇ ಸಾಲಿನ RGSAY ಯೋಜನೆಯಡಿ ಬಂದಂತ ಅನುದಾನದಲ್ಲಿ ಕಟ್ಟಡ ನಿರ್ಮಾಣ ಮಾಡದೆ ಬಿಲ್ ಪಾವತಿಸಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಹಿಂದಿನ PDO ಹಾಗೂ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ವಿರುದ್ಧ ಇದೀಗ ಗಂಭೀರ ಆರೋಪ ಮಾಡಲಾಗಿದ್ದು, ಪಂಚಾಯತ್ ಖಾತೆಯಿಂದ 2025ರ ಮೇ ತಿಂಗಳಲ್ಲಿ ಒಂದೇ ದಿನ ಅಂದ್ರೆ 2 ಬಾರಿ ತಲಾ 4 ಲಕ್ಷ ರೂಪಾಯಿ ಹಣ ವರ್ಗಾವಣೆ ಮಾಡಲಾಗಿದೆ. ಸುಳ್ಳು ದಾಖಲೆಯನ್ನು ಸೃಷ್ಟಿಸಿ ಯುಸಿ ನೀಡಲಾಗಿದೆ ಎಂದು ವಕೀಲ ಹಾಗೂ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ವಿಜಯ್ ಕುಮಾರ್ ನಾತೆ ಜಿಲ್ಲಾ ಪಂಚಾಯತ್ ಸಿಇಒಗೆ ದೂರನ್ನ ನೀಡಿದ್ದಾರೆ. ಈ ವಿಚಾರವಾಗಿ ಏಪ್ರಿಲ್ ತಿಂಗಳಿನಲ್ಲಿ ಹುಮ್ನಾಬಾದ್ ಇಒಗೆ ತನಿಖೆ ನಡೆಸಿ ವರದಿ ನೀಡುವಂತೆ ಜಿಲ್ಲಾ ಪಂಚಾಯತ್ ಸಿಇಒ ಸೂಚಿಸಿದ್ರು ಕೂಡ 3 ತಿಂಗಳು ಕಳೆದರೂ ವರದಿ ನೀಡಿಲ್ಲ ಎಂದು ವಿಜಯ್ ಕುಮಾರ್ ಆರೋಪ ಮಾಡಿದ್ದಾರೆ. ಮತ್ತೊಂದೆಡೆ ದೂರು ನೀಡಿದ ಬಳಿಕ ಹಳೆಯ PDO ಕಚೇರಿ ನೆಲಸಮ ಮಾಡಲು ಅಧಿಕಾರಿಗಳು ಮುಂದಾಗಿದ್ದಾರೆ ಎಂಬ ಆರೋಪವೂ ಕೂಡ ಕೇಳಿಬಂದಿದೆ. ಇನ್ನು ನಿಜಾಮರ ಆಡಳಿತದ ಅವಧಿಯಲ್ಲಿ ಪೊಲೀಸ್ ಠಾಣೆಯಾಗಿದ್ದ ಈ ಐತಿಹಾಸಿಕ ಕಟ್ಟಡವನ್ನ ಕೆಡವದಂತೆ ತಹಶೀಲ್ದಾರಿಗೆ ಮನವಿ ಮಾಡಲಾಗಿದ್ದು, ಕಟ್ಟಡ ನೆಲಸಮ ಮಾಡಿದರೆ PDO ಕಚೇರಿ ಬಳಿ ಸತ್ಯಾಗ್ರಹ ನಡೆಸುವುದಾಗಿ ವಿಜಯ್ ಕುಮಾರ್ ನಾತೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಸರ್ 21/2/2025 ಯುಸಿ ಕೊಟ್ಟಿದ್ದಾರೆ. ದುಡ್ಡು ಡ್ರಾ ಆಗಿದೆ ನೋಡಿ 17/5/2025 ಬಂಧುಗಳೇ. ಅದರ ಸಲುವಾಗಿ ನಾನು ಯಾವುದೂ ಸುಳ್ಳು ಹೇಳ್ತಾ ಇಲ್ಲ. ಬ್ಯಾಂಕ್ ಸ್ಟೇಟ್ಮೆಂಟ್ ಇದೆ ನಮ್ಮ ಗ್ರಾಮ ಪಂಚಾಯತಿ. ಆ ಸ್ಟೇಟ್ಮೆಂಟ್ ಪ್ರಕಾರ ನೆಕ್ಸ್ಟ್ ನೋಡಿ ಅವ್ರು ಆಲ್ರೆಡಿ ಯುಸಿ ಕೊಟ್ಟಿದ್ದಾರೆ. ಯಾರು ರಘುನಾಥ್ PDO ಅವ್ರು ಕೊಟ್ಟಿದ್ದಾರೆ. ಅಲ್ಲಿ ಏನು ಕೆಲಸ ಇಲ್ಲ, ಕಟ್ಟಡ ಇಲ್ಲ, ಏನೂ ಇಲ್ಲ. ಅದ್ರ ಸಲುವಾಗಿ ಮುಂದಿನ ದಿನಗಳಲ್ಲಿ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗಬೇಕು. ಯಾವುದೇ ರೀತಿಯಿಂದ ದೂರು ತೆಗೆದುಕೊಂಥ ವ್ಯವಸ್ಥೆ ಇಲ್ಲ, ಹಿಂದೆ ಸರಿತಕ್ಕಂಥ ವ್ಯವಸ್ಥೆ ಇಲ್ಲ. ನೀವು ಯಾವುದೇ ರೀತಿಯಿಂದ ನನ್ನ ಮೇಲೆ ಯಾವುದೇ ಆರೋಪ ಮಾಡಿದ್ರೆ ನಾನು ನಮಸ್ಕಾರ. ನಾನು ವಿಜಯ್ ಕುಮಾರ್ ನಾತೆ, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು, ವಕೀಲರು, ದುಬಲ್ಗುಂಡಿ ಗ್ರಾಮ ಪಂಚಾಯಿತಿಯ ಕಟ್ಟಡ ಕಟ್ಟದೆ ಸರ್ಕಾರದ ಹಣವನ್ನು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಈ ಹಿಂದೆ ಸೇವೆ ಸಲ್ಲಿಸಿದ ಪಂಚಾಯತ್ ಅಧಿಕಾರಿ ರಘುನಾಥ್ ಮತ್ತು ಗುತ್ತೇದಾರರಾದ ಗಣಪತಿ ಅವರೆಲ್ಲ ಕೂಡಿಕೊಂಡು ಒಂದು ಸಂಚು ರೂಪಿಸಿ ಈಗಾಗಲೇ 2025ರಲ್ಲಿ ಸರ್ಕಾರದ ಹಣ 8 ಲಕ್ಷ ರೂಪಾಯಿ ಎತ್ತುವಳಿ ಮಾಡಿದ್ದಾರೆ. ಅದರ ವಿರುದ್ಧವಾಗಿ ನಾನು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯಾಧಿಕಾರಿಗಳಿಗೆ ದೂರು ನೀಡಿದ್ದೆ. ಆ ದೂರಿನ ತನಿಖೆಯನ್ನು ಮಾನ್ಯ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ವಿಚಾರಣೆ ಮಾಡ್ತಾ ಇದ್ದಾರೆ. ಬರೀ 6 ತಿಂಗಳಿಂದ ವಿಚಾರಣೆ ಮಾಡ್ತಾ ಇದ್ದಾರೆ. ಅದರೆಲ್ಲ ಅವರು ಕೂಡ ಶಾಮೀಲಾಗಿದ್ದಾರೆ. ಏಕೆಂದರೆ ಆ ಕಟ್ಟಡ ಈಗಾಗಲೇ ಅಲ್ಲಿ ಏನೂ ಇಲ್ಲ, ಆಲ್ರೆಡಿ ದುಡ್ಡು ಎತ್ತಿದ್ದಾರೆ. ಆ ಸಲುವಾಗಿ ನಾನು ದೂರು ಕೊಟ್ಟಾಗ ಇವಾಗ ಬಿಲ್ಡಿಂಗ್ ಕೆಡ್ತೀನಿ, ಈಗಾಗಲೇ ಪುರಾತನವಾದ ನಿಜಾಮರ ಕಾಲದಲ್ಲಿ ಅದು ಪೊಲೀಸ್ ಠಾಣೆ ಇತ್ತು. ಆ ಬಿಲ್ಡಿಂಗ್ ಅದಕ್ಕೆ ಬಿಟ್ಟು ಇನ್ನೂ ಉಳಿದ ಜಾಗ ಇದೆ, ಬ್ಯಾಕ್ ಸೈಡ್ ಕಟ್ಟ್ರಿ, ಬ್ಯಾಡ ಅಂತ ಇಲ್ಲ. ಅದರ ನಿಯಮದ ಪ್ರಕಾರ ಕಟ್ಟ್ರಿ. ಈಗೇನು ಸರ್ಕಾರದಿಂದ 8 ಲಕ್ಷ ರೂಪಾಯಿ ಯಾವ ಆಧಾರ ಮೇಲೆ ಎತ್ತಿದ್ರಿ ಮತ್ತು ಯಾರು ಅದಕ್ಕೆ ಕುಮ್ಮಕ್ಕೆ ಮಾಡ್ತಾಯಿದ್ರಿ ಮತ್ತು MB ರಿಕಾರ್ಡ್ ಇಲ್ಲ, ಅಲ್ಲಿ ಬಿಲ್ಡಿಂಗ್ನೂ ಕಟ್ಟಿಲ್ಲ, ಒಂದು ಕಲ್ಲೂ ಹಾಕಿಲ್ಲ. ಅಲ್ಲಿ 8 ಲಕ್ಷ ರೂಪಾಯಿ ಎಲ್ಲಿ ಹೋಯ್ತು ಗುತ್ತಿದಾರ ಅಕೌಂಟಿಗೆ ಯಾವ ಇದ್ರೆ ವಿಡ್ರಾ ಮಾಡ್ಕೊಂಡ್ರಿ. ಅದು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಮತ್ತು ಪಂಚಾಯತ್ ಅಧಿಕಾರಿಗಳು ಹೇಳಬೇಕು. ಯಾವ ಇಲಾಖೆಯಿಂದ ಟೆಂಡರ್ ಆಗಿತ್ತು? ಟೆಂಡರ್ ಅದೇ ಗ್ರಾಮ ಪಂಚಾಯತಿಯಿಂದ, ಅದು ಸ್ವಂತ ಅವ್ರವರಿಗೆ ಅಧಿಕಾರ ಇದೆ, ಮಾಡಿದ್ದಾರೆ. ಯಾವುದೇ ಪ್ರೊಸೀಡಿಂಗ್ ಇಲ್ಲ, 10 ತಿಂಗಳಿಂದ ಮೀಟಿಂಗ್ ಇಲ್ಲ. ನಾನು ಪಂಚಾಯತ್ ಮೆಂಬರ್ ಇದ್ದ ಅವಾಗ ಅದನ್ನು ಶಾಸಕರ ಗಮನಕ್ಕೆ ನಾನು ತಂದಿಲ್ಲ. ಅದು ಗ್ರಾಮ ಪಂಚಾಯತಿ ಹಿಡಿಸಿದೆ. ಅದ್ರ ಸಲುವಾಗಿ ಅದರ ಆಗ್ರಹ ನಂದು ಇಟ್ಟಿದೆ. ತಾಲೂಕಾ ಪಂಚಾಯತ್ ಕಾರ್ಯಾಧಿಕಾರಿಗಳು ಇದಕ್ಕೆ ನೇರ ಹೊಣೆಗಾರ ಆಗ್ತಾರೆ. ಯಾಕಂದ್ರೆ ಇಷ್ಟೆಲ್ಲ ನಮ್ಮಲ್ಲಿ ಅವ್ಯವಹಾರ ನಡೆದವ. ಇದಕ್ಕೆಲ್ಲ ಕಾರಣ ತಾಲೂಕು ಪಂಚಾಯತ್ ಇಒ ಮೇಡಮ್ ಅವರೇ. ಈಗಾಗಲೇ ಸರ್ಕಾರದ ನಿಯಮದಂತೆ 2 ವರ್ಷ ಒಬ್ಬ ಅಧಿಕಾರಿಗಳು ತಾಲೂಕಾ ಮಟ್ಟ ಅಧಿಕಾರಿಗಳು ಇರಬೇಕಂತ ನಿಯಮ ಇದೆ. 4 ವರ್ಷ ಆದ್ರೂ ಕೂಡ ಹುಮ್ನಾಬಾದ್ ತಾಲೂಕಾ ಪಂಚಾಯತ್ ಇಒ ಯಾರು ಅಂದ್ರೆ ದೀಪಿಕಾ ನಾಯ್ಕರ್ ಮೇಡಮ್ ಅವರು ಈಗಾಗಲೇ AW ಇದ್ದಾರೆ. ಅವರು ಮೂಲತಃ AW ಇದ್ದಾರೆ. ಅವ್ರ ಹುದ್ದೆಗೆ ವಾಪಸ್ ಕಳಿಸ್ಬೇಕು. ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಂತ ನಮ್ಮ ಈಶ್ವರ್ ಬಿ ಖಂಡ್ರೆ ಸಾಹೇಬ್ರಿಗೆ ಆಗ್ರಹ ಮಾಡ್ತೀನಿ. ಅಂಥ ಭ್ರಷ್ಟ ಅಧಿಕಾರಿಗಳನ್ನು ನೀವು ಜಿಲ್ಲೆಯಿಂದ ಕಳಿಸ್ಕೊಡ್ಬೇಕು. ಮತ್ತು ನಮ್ಮ ಮಾಜಿ ಸಚಿವರಾದ ರಾಜಶೇಖರ್ ಬಿ ಪಾಟೀಲ್ ಸಾಹೇಬ್ರಿಗೂ ಕೂಡ ನಾನು ಕಳಕಳಿ ಮನವಿ ಮಾಡ್ತೀನಿ. ಯಾಕೆ ಇಷ್ಟೆಲ್ಲ ಕಳಕಳಿ ಮನವಿ ಮಾಡ್ತಾಯಿದ್ದೀನಿ ಅಂದರೆ, ನಾನೊಬ್ಬ ಗ್ರಾಮ ಪಂಚಾಯತ್ ಸದಸ್ಯ, ನಾನೊಬ್ಬ ಅಡ್ವೊಕೇಟ್ ಆಗಿ ನಾನು ಅಕ್ರಮದ ಬಗ್ಗೆ ದೂರು ನೀಡಿದಾಗ ನನ್ನ ಮೇಲೆ ಕೂಡ ಪ್ರಕರಣ ದಾಖಲಿಸಲು ಅರ್ಜಿ ಕೊಟ್ಟಿದ್ದಾರೆ. ಅಂಥ ಪ್ರಕರಣ 10 ಅರ್ಜಿ ಕೊಟ್ಟರು ನಾನು ಹೆದರೋ ವ್ಯಕ್ತಿನೂ ಅಲ್ಲ. ಕಾನೂನಿನ ಪ್ರಕಾರ ನಾನು ಹೋರಾಟ ಮಾಡ್ತಕ್ಕಂಥ ವಿಜಯ್ ಕುಮಾರ್ ನಾತೆ ಇದ್ದೀನಿ. ಅದ್ರ ಸಲುವಾಗಿ ನಿಮ್ಮ ಅಕ್ರಮಗಳನ್ನು ಬಹಿರಂಗಪಡಿಸ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ.
ಮುಂದಿನ ದಿನಗಳಲ್ಲಿ ಆ ಸ್ಥಳವನ್ನು ಕಟ್ಟಡ ಕೆಡ್ತಾ ಇದ್ದೀರಿ, ಅದಕ್ಕೆ ಕೆಳಗೂಡು ಬರ್ಬೋದು. ಕಟ್ಟಡವನ್ನು ಗ್ರಾಮ ಪಂಚಾಯತಿ ಹಳೆ ಕಟ್ಟಡ ಕೆಡದ್ರಿ ಅಂದ್ರೆ ಉಗ್ರವಾದ ಗ್ರಾಮ ಪಂಚಾಯತಿ ಧರಣಿ ಸತ್ಯಾಗ್ರಹ ಮಾಡಿ ಆ ಕಟ್ಟಡ ಉಳಿಸ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. ಯಾಕಂದರೆ ಅದಕ್ಕೆ ಬಿಟ್ಟು ಇನ್ನೂ ಸ್ಥಳ ಇದೆ ಗ್ರಾಮ ಪಂಚಾಯತಿ ಎಲ್ಲ ಕಟ್ಟ್ರಿ, ನಿಯಮದ ಪ್ರಕಾರ ಕಟ್ಟ್ರಿ. ಮತ್ತು ಈ 8 ಲಕ್ಷ ರೂಪಾಯಿ ಯಾರ್ಯಾರು ಎತ್ತಾರ, ಯಾರ್ಯಾರು ಶಾಮೀಲ್ ಆಗ್ಯಾರ ಅವ್ರ ಮೇಲೆಲ್ಲ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಸರ್ಕಾರಕ್ಕೆ 8 ಲಕ್ಷ ರೂಪಾಯಿ ಹಣ ವಾಪಸ್ ಕಟ್ಟಿಸ್ಬೇಕಂತೇಳಿ ನನ್ನ ಆಗ್ರಹ ಇದೆ. ಇದು ಹೋರಾಟನ ಕೈ ಬಿಡೋದಿಲ್ಲ, ಶತಸಿದ್ಧ. ಯಾಕಂದರೆ ಈಗಾಗಲೇ ನೀವೆಲ್ಲ ಮೀಡಿಯಾದಲ್ಲಿ ನೋಡಿರಬೇಕು, ನಾನು ದೂರು ಕೊಟ್ಟಿದ್ದು ನಿಜ ಇದೆ, ನಿಮ್ಗೆ ಕೊಟ್ಟಿದ್ದೀನಿ. ಈಗಾಗಲೇ ಪಂಚಾಯತ್ ಅಧಿಕಾರಿಗಳು, ಈಗಿನ ಅಧಿಕಾರಿಗಳು ಕೂಡ ಆ ಸ್ಥಳದಲ್ಲಿ ಕಟ್ಟಡ ಇಲ್ಲ ಅಂತೇಳಿ ವರದಿನೂ ಕೊಟ್ಟಿದ್ದಾರೆ. ಆ ವರದಿಯನ್ನು ಬಹಿರಂಗಪಡಿಸ್ತಾ ಇಲ್ಲ ತಾಲೂಕು ಯು ಮೇಡಮ್ ಅವರು. ನನ್ನನ್ನು ಹೇರಿಂಗ್ ಕರೆದಾಗ ನಾನು ಅವತ್ತು ಹೇರಿಂಗ್ ಹೋದಾಗ ಅದು ಸಿ ಡಿ ಕೇಳಿದ್ದೀನಿ, CC ಕ್ಯಾಮ್ರಾ ಫುಟೇಜ್ ಕೇಳಿದ್ದೀನಿ ಮತ್ತು ಪ್ರೊಸೀಡಿಂಗ್ ಕೇಳಿದ್ದೀನಿ. ಇಲ್ಲಿವರೆಗೆ ಅವ್ರು ನಮಗೆ ಕೊಡ್ತಾ ಇಲ್ಲ. ಯಾಕೆಂದರೆ ಇದಕ್ಕೆಲ್ಲ ಅವರೇ ಕಾರಣಕರ್ತರಾಗಿದ್ದಾರೆ. ಮತ್ತು ಜಿಲ್ಲೆಯಲ್ಲಿ 4 ವರ್ಷದಿಂದ ನಮ್ಮ ಹುಮನಾಬಾದ್ ತಾಲೂಕಿಗೆ ಯು ಆಗಿ ಕೆಲಸ ಮಾಡಿದ್ದಾರೆ. ಅವ್ರು ಈ ಕೂಡಲೇ ಜಿಲ್ಲಾಡಳಿತ ಇದನ್ನು ವರ್ಗಾವಣೆ ಮಾಡಬೇಕು. ಯಾಕಂದರೆ ಅಂಥ ಭ್ರಷ್ಟ ಅಧಿಕಾರಿಗಳು ಇಟ್ಕೊಬಾರ್ದು ನನ್ನ ಕಳಕಳಿ ಮನವಿ ಇದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಜಯಕುಮಾರ್ ನಾಥೆ. ಜೈ ಹಿಂದ್, ಜೈ ಕರ್ನಾಟಕ.